ದಾರಿ ಬಿಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಹೋ, ಕೊನೆಗೂ ಬಂದ್ರಲ್ಲ ಕ್ರೇಜಿ ಸ್ಟಾರ್. ಹಾಸ್ಪಿಟ್ಲಲ್ಲಿರೋ ಮಗಳನ್ನ ನೋಡೋದಕ್ಕೂ ನೀವೊಬ್ಬ ತಂದೆಯಾಗಿ ಬಂದಿಲ್ವಲ್ಲ, ಸ್ಟಾರ್ ಆಗೇ ಬಂದಿದ್ದೀರಾ. ಮೇಕಪ್ ಹಾಕೊಂಡೇ ಬಂದಿದ್ದೀರಲ್ಲ, ಅದಕ್ಕೆ ಕೇಳ್ದೆ. ಬಣ್ಣದ ಮೇಲೆ ಅಷ್ಟೊಂದು ಮೋಹನ ನಿಮ್ಗೆ? ಶೂಟಿಂಗಿಂದ ಹಾಗೆ ಬಂದೆ ಕಣೆ. ಅವಳು ಭಾವನೆಗಳನ್ನ ಹಂಚ್ಕೊಳ್ಳೋಕೆ ತಂದೆ ಬೇಕು ಅಂದಾಗ ನೀವಿರ್ಲಿಲ್ಲ. ಈಗ ನೀವಿದ್ರು ಕೈ ಚಾಚೋ ಚೈತನ್ಯ ಅವಳಿಗಿಲ್ಲ. ಡ್ಯಾಡಿ ಡ್ಯಾಡಿ, ಈ ಹೆಲಿಕಾಪ್ಟರ್ನ ಹೇಗ್ ಫ್ಲೈ ಮಾಡೋದು ಅಂತ ಹೇಳ್ಕೊಡ್ತೀರಾ? ನೋಡಮ್ಮ, ನೀನ್ ಹೆಲಿಕಾಪ್ಟರ್ ಕೇಳಿದೆ, ನಾನ್ ತಂದು ಕೊಟ್ಟಿದ್ದೀನಿ. ಆರ್ಸೋದು ಬಿಡೋದು ನಿನ್ ಕೆಲ್ಸ, ಅದು ನೀನೇ ಕಲಿಬೇಕು, ಗೊತ್ತಾಯ್ತಾ? ಹೋಗ್ ಟೆರೆಸ್ ಮೇಲೆ ಆಡ್ಕೋ ಹೋಗು. ಸುಮ್ನೆ ಟೆನ್ಷನ್ ಮಾಡ್ಬಿಡ ಹೋಗು. ಶೂಟಿಂಗ್ ಟೆನ್ಷನ್ ಇದ್ರೆ ಇವಳು ಬೇರೆ ಯಾವಾಗ್ಲೂ. 5 ನಿಮಿಷ ಅಷ್ಟೇ ನೀನ್ ಕೇಳಿದ ಸಮಯ. ನಗ್ತಾ ಡ್ಯಾಡಿ ಬ್ಯುಸಿ ಇದ್ದಾರೆ, ನೀನು ಹೋಗಿ ಆಡ್ಕೋಚಿನ್ನ ಅಂದಿದ್ರು ಆಗಿರೋದು. ನನ್ನ ಟೆನ್ಷನ್ ನಿಮ್ಮೇಲೆ ತೋರಿಸ್ಬಾರ್ದಾಗಿತ್ತು. ಕ್ಷಮಿಸ್ಬಿಡು ನನ್ನ. ಡ್ಯಾಡಿ ಡ್ಯಾಡಿ, ಮಾರ್ಕ್ಸ್ ಕಾರ್ಡ್. ಈ ಮಾರ್ಕ್ಸ್ ಕಾರ್ಡ್ ಎಲ್ಲ ಅಮ್ಮ ಸೈನ್ ಮಾಡೋದು, ನಾನಲ್ಲ. ಹೋಗಿ ಓದ್ಕೋ ಹೋಗು. ಡ್ಯಾಡಿ 90% ಬಂದಿದೆ. ನೀನ್ ನನ್ನ ಮಗಳಲ್ವಾ, ಮಾರ್ಕ್ಸ್ ಚೆನ್ನಾಗಿ ತೆಗ್ದಿರ್ಲೇಬೇಕು. ಏನ್ ಡೈರೆಕ್ಟ್ರೆ, ತುಂಬಾ ಖುಷಿಯಾಗಿದ್ದೀರಾ? ಸೂಪರ್ ಸೀನು, ಬುಲೆಟ್ ತರ ಮಾತುಗಳು, ಎಕ್ಸ್ಟ್ರಾರ್ಡಿನರಿ ಫೈಟ್. ಒಂದೊಂದು ಪಾತ್ರ ಮಾತಾಡಬೇಕಾದ್ರೂ ಸರಿಯಾದ ಟೈಮ್ಗೆ ಸಿಡ್ಲು, ಆ ಸ್ಮೋಕ್ ಎಫೆಕ್ಟ್. ಮಧ್ಯೆ ಬುಸ್ ಅಂತ ಹಾವುಗಳು. ಅದಕ್ಕೆಲ್ಲ ಸೂಪರ್ ಸಿಂಕ್, ವಂಡರ್ಫುಲ್ ಟೈಮಿಂಗ್ಸ್. ಅದ್ಯಾಕೆ ಮಂಜಿನ ಹನಿ ಅಂದ್ರೆ ಅಷ್ಟು ಎಕ್ಸೈಟ್ ಆಗ್ಬಿಡ್ತೀರಾ? ಅದ್ರ ಮೇಲೆ ಅಷ್ಟೊಂದು ಮೋಹನ? ಮೊದ್ಲು ನಿಮ್ ಕನಸಿನ ಲೋಕದಿಂದ ಹೊರಗ್ ಬನ್ನಿ, ಪ್ರಪಂಚನ ಕಣ್ಬಿಟ್ ನೋಡಿ. ನೀನ್ ನೋವಿನ ರಾಗಕ್ಕೆ ನನ್ನ ಸಂತೋಷ ಜಾಗ ಕೊಡ್ಲಿಲ್ಲ. ನಿನ್ ಮನಸ್ಸಿನ ಮಾತು ನಾನು ಕಲ್ಸಿದ 7 ಸ್ವರಗಳಲ್ಲಿ ಉತ್ತರ ಕೊಡ್ತಿದ್ರು ನನ್ನ ಕಿವಿಗೆ ಅದು ಬೀಳ್ತಿರ್ಲಿಲ್ಲ. ಬಟ್ ಇರೋದು ಒಂದೇ ದಾರಿ. There's only one way. That's heart transplantation. Let me be very frank with you. ಸೌಂದರ್ಯ ಕಂಡೀಷನ್ ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾನೆ ಇದೆ. ಇನ್ನೂ ಹೆಚ್ಚಂದ್ರೆ 4 ಗಂಟೆ ಕಾಯ್ಬೋದು ಅಷ್ಟೇ. ಅಷ್ಟರೊಳಗೆ ಅವಳ ಹಾರ್ಟ್ ರಿಪ್ಲೇಸ್ ಮಾಡಲೇಬೇಕು. ಅಂಡ್ ದೇರ್ ಇಸ್ ಹೋಪ್. ಮೈಸೂರಿನಲ್ಲಿ ಒಬ್ಬ ಹುಡುಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಅವನ ಪ್ರಾಣ ಉಳಿಯೋಲ್ಲ ಅಂತ ಹೇಳ್ತಿದ್ದಾರೆ. ಹಿ ಈಸ್ ಕ್ಲಿನಿಕಲಿ ಡೆಡ್. ಆ ಹುಡುಗನ ಹೃದಯವನ್ನ ಸೌಂದರ್ಯಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಆದ್ರೆ ಹಾರ್ಟ್ ತೆಗಿಬೇಕಾದ್ರೆ ಆ ಹುಡುಗ ಬದುಕಿರ್ಲೇಬೇಕು. ಜೀವ ಹೋದ್ಮೇಲೆ ಆ ಹಾರ್ಟ್ ಉಪಯೋಗಕ್ಕೆ ಬರಲ್ಲ. ಇಲ್ಲಿ ಸಮಸ್ಯೆ ಏನು ಅಂದ್ರೆ ಇದಕ್ಕೆ ಆ ಹುಡುಗನ ತಂದೆ ತಾಯಿ ಒಪ್ಕೊಳ್ತಾರಾ ಅನ್ನೋದು. ಸರ್, ಚೀಫ್ ಸರ್ಜನ್ ಫೋನ್. ಎಸ್ ಡಾಕ್ಟರ್. ಹುಡುಗ ಹೇಗಿದ್ದಾನೆ ಡಾಕ್ಟರ್? ಕಂಡೀಷನ್ ಕ್ರಿಟಿಕಲ್ ಆಗಿದೆ.
ವಿ ಹ್ಯಾವ್ ಟು ಪುಟ್ ಹಿಮ್ ಆನ್ ವೆಂಟಿಲೇಟರ್. ಸ್ವಲ್ಪ ಕ್ಯಾಬಿನ್ಗೆ ಬರ್ತೀರಾ? ಇಲ್ಲ, ನಾನು ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ. ನೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಈಗಲೇ ಬರೋಕ್ಕಾಗತ್ತಾ? ಪ್ಲೀಸ್. ಈಗಲೇ ಬರ್ತೀನಿ. ಡಾಕ್ಟರ್ ಶ್ರೀಧರ್ ಸರ್. ನಮ್ ಬೆಂಗಳೂರು ಹಾಸ್ಪಿಟ್ಲಿಂದ ಒಂದು ಫೋನ್ ಬಂದಿತ್ತು. ಅಲ್ಲಿ 13 ವರ್ಷದ ಒಂದು ಹುಡುಗಿಗೆ ಹಾರ್ಟ್ ಬೇಕು ಇಮ್ಮಿಡಿಯೇಟ್ಲಿ. ಆ ಹುಡುಗಿಗೆ ಹುಟ್ಟದಾಗ್ಲಿಂದಲೂ ಹಾರ್ಟ್ ಪ್ರಾಬ್ಲಮ್ ಇದೆ, ಡಯಾಲಿಟಿಕ್ ಕಾರ್ಡಿಯೋ ಮಯೋಪತಿ. ತುಂಬಾ ಅರ್ಜೆಂಟ್ ಅಂತೆ, ಎನ್ಕ್ವೈರ್ ಮಾಡಕ್ಕೆ ಅಂತ ಫೋನ್ ಮಾಡಿದ್ರು. ಆ ಹುಡುಗನ್ ತಂದೆ ನಿಮ್ ಫ್ರೆಂಡ್ ಅಲ್ವಾ? ಫ್ರೆಂಡ್ ಅಂದ್ರೆ ಕ್ಲಬ್ಗೆ ಬರ್ತಾರೆ, ಹಾಗಾಗಿ ಪರಿಚಯ ಅಷ್ಟೇ. ಇಸ್ ದಟ್ ಸೋ? ಕಮ್ ಆನ್ ಡಾಕ್ಟರ್, ವಾಟ್ ಆರ್ ಯು ಗೆಟಿಂಗ್ ಎಟ್? ಏನ್ ಹೇಳಕ್ ಹೊರಟಿದ್ದೀರಿ? ಅಲ್ಲ, ಅವರು ಡಾಕ್ಟ್ರೇ ಅಲ್ವಾ? ಹೌದು, ಸರ್ಜನ್. ಹಾಗಾದ್ರೆ ಅವ್ರ ಮಗ ಉಳಿಯೋದಿಲ್ಲ ಅನ್ನೋ ವಿಷಯ ಈಗಾಗ್ಲೇ ಅವ್ರಿಗೆ ಗೊತ್ತಾಗಿರ್ಬೇಕಲ್ವಾ? ಹಾ ಸರ್. ನೀವು ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ. ಏನಂತ? ಅವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ಒಪ್ಕೊಂಡ್ರೆ ನಾವು ಇಮ್ಮಿಡಿಯೇಟ್ ಆಗಿ ಸರ್ಜರಿ ಶುರು ಮಾಡಬಹುದು. ಹಲೋ ಡಾಕ್ಟರ್. ಹಾ ಡಾಕ್ಟರ್, ಹೇಳಿ, ಏನಾಯ್ತು? ಹೇಳಿದ್ದೀನಿ, ವಿ ವಿಲ್ ಸಿ. ದ ಬಾಯ್ ಇಸ್ ನಾಟ್ ಎಟ್ ಸ್ಟೇಬಲ್. ಪ್ಲೀಸ್ ಹರಿ ಅಪ್, ದೇರ್ ಇಸ್ ನೋ ಟೈಮ್. ಮಿರಾಕಲ್ ನಡೆಯುತ್ತೆ, ಜನಕ್ಕೆ ಮೋಸ ಮಾಡಬಹುದು, ನಮ್ಮನ್ನ ನಾವೇ ಮೋಸ ಮಾಡ್ಕೊಳಕ್ ಆಗಲ್ಲ. ಲೋಕ್, ಸರ್ಜರಿ ಮಾಡೋದಾದ್ರೆ ಈಗಲೇ ಮಾಡಬೇಕು, ಇಲ್ಲದೆ ಇದ್ರೆ ಹುಡುಗಿ ಉಳಿಯೋಲ್ಲ. ಹುಡುಗಿ BP ಲೋ ಆಗ್ತಾ ಇದೆ, ಉಸಿರಾಡೋಕ್ ಕಷ್ಟ ಆಗ್ತಾ ಇದೆ. ಪ್ಲೀಸ್ ಡೂ ಇಟ್. ನೋಡಿ, ಇದರಿಂದ ಬದುಕೋದು 13 ವರ್ಷದ ಹುಡುಗಿ. ಖಂಡಿತ ಸತ್ತೇ ಸಾಯ್ತಾರ ಅಂತ ಗೊತ್ತಿರೋ ಹುಡುಗನ ಸಾವುಗೋಸ್ಕರ ಬದುಕೋಕ್ ಸಾಧ್ಯ ಇರೋ ಹುಡುಗಿನ ಸಾಯಿಸೋಕ್ ಆಗಲ್ಲ. ದಿಸ್ ಇಸ್ ಅ ಕ್ರೈಮ್ ವಿ ವಿಲ್ ಲಿವ್ ಟು ರಿಗ್ರೆಟ್. ಪ್ಲೀಸ್ ಡೂ ಸಮಥಿಂಗ್, ಡೋಂಟ್ ವೇಸ್ಟ್ ಟೈಮ್. ಮೈಸೂರಿನಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ಅವ್ರನ್ನ ಹೇಗಾದ್ರೂ ಮಾಡೋಪ್ಸಕ್ ಹೇಳಿ ಪ್ಲೀಸ್. ನಾವ್ ಯಾಕೆ ಹೀಗೆ ಎದುರ್ಕೊಂಡು ಕೂತಿದೀವಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿನ್ಗೆ ಸದಾನ್ ನೋಡ್ಬೇಕು ಅಂತ ಅನ್ನಿಸ್ತಿಲ್ವೇನೆ? ಇವತ್ತಲ್ಲ ನಾಳೆ ಈ ವಿಷಯ ಎಲ್ರಿಗೂ ಗೊತ್ತಾಗ್ಲೇಬೇಕು. ನಡಿ ಹೋಗೋಣ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಹೌದು, ನನ್ನ ಮಗ ಸಾಯ್ತಾನೆ. ಅದನ್ನ ತಾನೇ ನೀವು ಅರ್ಥ ಮಾಡ್ತಿರೋದು? ಡಾಕ್ಟರ್, ಐ ಅಂಡರ್ಸ್ಟ್ಯಾಂಡ್ ಇಟ್. ಯಾರಿಗೋಸ್ಕರ ನನ್ನ ಮಗನ ಮುಂಚೆ ಸಾಯಿಸಕ್ ನಾನು ಒಪ್ಪೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೋ ಸರ್.